ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇಂದಿಗೆ 50 ದಿನಗಳು ಕಳೆದಿವೆ. ಈ ನಡುವೆ ಪ್ರಕರಣ ಒಂದು ರೀತಿ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಸಿದ್ಧತೆಗಳು ನಡೀತಾ ಇದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಹಕ್ಕಿಯಾಗಿ ಇಂದಿಗೆ 50 ದಿನ. 50 ದಿನ ಅನ್ನೋದು ದರ್ಶನ್ ಸಿನಿಮಾ ಕೆರಿಯರ್ನಲ್ಲಿ ಸಂಭ್ರಮದ ದಿನಗಳು. ಆದ್ರೀಗ ಜೈಲಿನಲ್ಲಿರೋ ದರ್ಶನ್ಗೆ 50 ದಿನ ನರಕವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 50 ದಿನ ಪ್ರದರ್ಶನ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 50 ದಿನವಾಗಿದೆ. ಜಾಮೀನು ಇವತ್ತು ಸಿಗಬಹುದು, ನಾಳೆ ಸಿಗಬಹುದು ಅಂತ ಕಾಯುತ್ತಿರೋ ಡಿ ಗ್ಯಾಂಗ್ 50 ದಿನ ಜೈಲು ವಾಸ ಮುಗಿಸಿದೆ. ಜಾಮೀನು ಅರ್ಜಿ ಸಲ್ಲಿಸದ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾನೆ. ಸೆಪ್ಟೆಂಬರ್ 8ರ ನಂತರ ಚಾರ್ಜ್ ಶೀಟ್ ಸಲ್ಲಿಸಬೇಕಿದೆ ತನಿಖಾ ತಂಡ. ಪ್ರಕರಣ ಸಂಬಂಧ ಈಗಾಗಲೇ ಪೊಲೀಸರ ಕೈಗೆ ಎಫ್ಎಸ್ಎಲ್ ವರದಿಗಳು ಒಂದೊಂದಾಗಿ ಸಿಗ್ತಿವೆ. ಹೀಗಾಗಿ ಕೊಲೆ ಕೇಸ್ ತನಿಖೆ ಮಾಡುತ್ತಿರುವ ಪೊಲೀಸರು 30 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಸೋಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಸೆಪ್ಟೆಂಬರ್ 8ರ ನಂತರ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲೇಬೇಕಿದೆ. ಸಾಕ್ಷಿಗಳ ಹೇಳಿಕೆ, ಸಾಕ್ಷ್ಯ ಸಂಗ್ರಹ, ಮಹಜರು, ಪಂಚನಾಮೆ ಪೂರ್ಣವಾಗಿದ್ದು ಪ್ರಕರಣ ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿದೆ. ನ್ಯಾಯಾಧೀಶರ ಮುಂದೆ 164 ಅಡಿ ನಟ ಚಿಕ್ಕಣ್ಣ ಹೇಳಿಕೆ ದಾಖಲು. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ಸ್ ಪಬ್ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ಮಾಡಿತ್ತು. ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಜೂನ್ 8ರಂದು ದರ್ಶನ್, ಪ್ರದೋಷ್, ವಿನಯ್ ಜೊತೆಯಲ್ಲಿ ಚಿಕ್ಕಣ್ಣ ಇದ್ರು. ಆದ್ರೆ ದರ್ಶನ್ ಜೊತೆಗೆ ಶೆಡ್ಗೆ ಹೋಗದೆ ಚಿಕ್ಕಣ್ಣ ಮನೆಗೆ ತೆರಳಿದ್ರು. ಹೀಗಾಗಿ ನ್ಯಾಯಾಧೀಶರ ಎದುರು ನಟ ಚಿಕ್ಕಣ್ಣರ ಹೇಳಿಕೆಯನ್ನ 164 ಅಡಿಯಲ್ಲಿ ಪೊಲೀಸರು ದಾಖಲಿಸಿದ್ದಾರೆ. ಇಷ್ಟೇ ಅಲ್ಲ, ಜಡ್ಜ್ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ 25ಕ್ಕೂ ಹೆಚ್ಚು ಸಾಕ್ಷಿಗಳ ವಿಡಿಯೋ ಹೇಳಿಕೆ ದಾಖಲು ಮಾಡಿಕೊಂಡಿದ್ದು, ನಾಳೆ ಯಾವ ಕಾರಣಕ್ಕೂ ಉಲ್ಟಾ ಹೊಡಿಬಾರದು ಅಂತ ಪೊಲೀಸರು ಷರತ್ತಿನ ಮೇಲೆ ಆರೋಪಿಗಳಿಂದ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.